ಸನ್ನಡತೆ ಆಧಾರದ ಮೇಲೆ ಶಿಕ್ಷಾ ಬಂಧಿಗಳ ಬಿಡುಗಡೆ. 77 ಮಂದಿ ಶಿಕ್ಷಾ ಬಂಧಿಗಳ ಬಿಡುಗಡೆ. ಪರಪ್ಪನ ಅಗ್ರಹಾರ ಜೈಲು ಸೇರಿ ರಾಜ್ಯದಾದ್ಯಂತ ಬಿಡುಗಡೆ. ಮೈಸೂರು 7, ಬೆಳಗಾವಿ 5, ಕಲಬುರಗಿ 9, ವಿಜಯಪುರ 6, ಬಳ್ಳಾರಿ 10, ಧಾರವಾಡ 6 ಬಿಡುಗಡೆ. ಒಟ್ಟು 7 ಕಾರಾಗೃಹಗಳಿಂದ 77 ಮಂದಿ ಶಿಕ್ಷಾ ಬಂಧಿಗಳ ಬಿಡುಗಡೆ. ಗೃಹ ಸಚಿವ ಪರಮೇಶ್ವರಿಂದ ಬಿಡುಗಡೆ ಪ್ರಮಾಣ ಪತ್ರ ಪಡೆದ ಶಿಕ್ಷಾ ಬಂಧಿಗಳು. ಸನ್ನಡತೆ ಶಿಕ್ಷಾ ಬಂಧಿಗಳ ಬಿಡುಗಡೆ ಜೊತೆಗೆ ಪದಕ ಪ್ರದಾನ. 2022ನೇ ಸಾಲಿನ ರಾಷ್ಟ್ರಪತಿ ಪದಕ ಮತ್ತು 2023ನೇ ಸಾಲಿನ ಮುಖ್ಯಮಂತ್ರಿ ಪದಕ ಪ್ರದಾನ. ರಾಷ್ಟ್ರಪತಿ ಸುಧಾರಣಾ ಸೇವಾ ಪದಕ 4 ಮಂದಿಗೆ ವಿತರಣೆ. ಮುಖ್ಯಮಂತ್ರಿ ಪದಕ 14 ಮಂದಿಗೆ ಪ್ರದಾನ ಮಾಡಿದ್ದಾರೆ ಗೃಹ ಮಂತ್ರಿ ಪರಮೇಶ್ವರ್. ಪ್ರಮಾಣ ಪತ್ರ ನೀಡಿ ಬಿಡುಗಡೆ. ಇತರ ದರ್ಜೆಯ ಅಧಿಕಾರಿ ಸಿಬ್ಬಂದಿಗಳಾದರಿದ್ದು ಗೌರವ ರಕ್ಷೆ ತಮ್ಮ ಪರಿವೀಕ್ಷಣೆಗೆ ಸಿದ್ಧವಿದೆ. ಗೌರವ ರಕ್ಷೆ, ವಂದನ, ಶಸ್ತ್ರ. ಗೌರವ ರಕ್ಷೆ, ಮಾನ್ಯರೇ, ಗೌರವ ರಕ್ಷೆಯು ಪೂರ್ಣಗೊಂಡಿದ್ದು ಗೌರವ ರಕ್ಷೆಯನ್ನು ಹೊರನಡೆಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಗೌರವ ರಕ್ಷೆ, ಬಗಲ, ಶಸ್ತ್ರ. ಗೌರವ ರಕ್ಷೆ, ಎಡಕ್ಕೆ ತಿರುಗಲಿ, ಎರಡರಲ್ಲಿ ಎರಡರಂತೆ ಎಡಕ್ಕೆ ತಿರುಗಿ. ಗೌರವ ರಕ್ಷೆ, ಎರಡರಲ್ಲಿ ಎರಡರಂತೆ ಎಡದಿಂದ ಶೀಘ್ರ ನಡೆ. ಬರಕ್ಕೆ ನೋಡಿ. ಹೋಗ್ಲಿ ಹೋಗ್ಬಿಡ್ತೀವಿ ಸರ್ ಸ್ವಲ್ಪ ಅದೇನ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.